ನಮಸ್ಕಾರ ರೀ ಎಲ್ಲ ನಮ್ಮ ಮನೆ ಮಂದಿಗೆ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ಹಂಗ ನಾವು ಒಂಥರ ಆರಾಮ ಫಸ್ಟ್ ಕ್ಲಾಸ್ ಅದೀವು. ಈ ವಿಡಿಯೋ ತುಂಬಾ ಎಂಜಾಯ್ಮೆಂಟ್ ಐತಿ, ಕೊನೆವರೆಗೂ ನೋಡ್ರಿ, ಮಿಸ್ ಮಾಡಬೇಡ್ರಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಬೈಕ್ ಮೇಲೆ ಹೊಸೂರಿಗೆ ಹೋಗಿ ಹೊಸೂರದಿಂದ ಕೂಡ್ಚಿ ಬಸ್ ಹತ್ತಿ ಅಂತೂ ಕೂಡ್ಚಿಗೆ ಬಂದಿವು. ಟ್ರೈನು ಬಂತು. ರಾಮಾಚಾರಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮಾಡಲ್ಲ ಅಂತ ಹೇಳಿದ್ಮೇಲೆ ಎಷ್ಟ ಕಷ್ಟ ಇರ್ಲಿ, ಎಷ್ಟ ಒತ್ತಡ ಇರ್ಲಿ, ಆದ್ರ ನಮ್ಮ ಹುಡುಗರು ಮ್ಯಾಚ್ ಅಂತ ಬಂದ್ರ ಮ್ಯಾಚ್ ನೋಡೋದು ಅಷ್ಟೇ ಬಿಡಂಗಿಲ್ಲ. RCB ಮ್ಯಾಚ್ ನೋಡುತ್ತಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋ. ಶುಭೋದಯ ಎಲ್ಲರಿಗೂ. ಟ್ರೈನಾಗ ಫುಲ್ ಭಾರಿ ನಿದ್ದೆ ಆಯ್ತು. ಇನ್ನ ನಮ್ಮ ಹುಡುಗರು ಹಂಗ ಒಬ್ರು ಬಿಡಿ ಮಲ್ಕೊಂಡಾರ, ಒಬ್ರು ಸೀಟ್ ತೆಳಗ್ ಮಲ್ಕೊಂಡಾರ. ಇನ್ನು ನಿತ್ಯ ತುಂಬಾ ಜೋರ್ ಇತ್ತ ನಮ್ಮ ಹುಡುಗರು ಎಲ್ಲಾರ್ದು. ಹಂಗ ಭಾರಿ ಎಂಜಾಯ್ಮೆಂಟ್ ಆಯ್ತು ಟ್ರೈನ್ದಾಗ. ಎಲ್ಲೇ ಹೋದ್ರೂ ಮುಂಜಾನೆ ನೇಚರ್ ನೋಡೋದು ಒಂಥರ ಖುಷಿ, ತುಂಬ ಚೆನ್ನಾಗಿರ್ತೈತಿ. ಅಂತೂ ನಾವು ತಿರುಪತಿಗೆ ಬಂದ ಇಳಿದೆವು. ಮುಂದೆ ಹೆಂಗೇನ ಹೋಗೋಣ ಬರ್ರಿ. ಒಂದು ಹೇಳ್ತೇನೆ ನಿಮ್ಗೆ. ಟ್ರೈನ ಇಳಿದ ಕೂಡ್ಲೇನ ಒಂದು ರಿಕ್ಷಾ ಮಾಡಿದೆವು. ರಿಕ್ಷಾದಿಂದ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ ಕೂಡ್ಲೇನ ಬಸ್ಸು ಇರ್ತಾವು. ಬಸ್ಸಿಗೆ ಒಬ್ಬಗೆ 90 ರೂಪಾಯಿ ಹೋದ ತಿರುಮಲಕ್ಕೆ ಬಿಡ್ತಾವು. ರಿಕ್ಷಾ ಮಾಡಿ ನಾವು ಎಲ್ಲಿಂದ ನಡ್ಕೊತ ಹೋಗೋರಿದ್ದೀವಲ್ಲ ಅಲ್ಲಿಗೆ ಹೋದ್ ಬಿಡಾಕ ಒಬ್ಬ ಮನುಷ್ಯಾಗ 50 ರೂಪಾಯಿ. ನಾವು 50 ರೂಪಾಯಿ ಕೊಟ್ಟ ನಡ್ಕೊತ ಹೋಗೋರಿದ್ದೀವು. ಅಂದ್ರ ಬಸ್ಸಿಗೆ ಹೋದ್ರ 31 ಕಿಲೋಮೀಟರ್ ಆಗತ್ತ, ನಡ್ಕೊತ ಹೋದ್ರ 11 ಕಿಲೋಮೀಟರ್ ಆಗತ್ತ. ಆದ್ರ ನಾವು ಹುಡುಗರೆಲ್ಲ ನಡ್ಕೊತ ಹೋಗೋಣ, ಅದೇನಾಕತಿ ಆಗ್ಬೇಕ ನಡ್ಕೊತ ಹೋಗೋಣ ಅಂತ ಹೇಳಿ ಪಣ ತೊಟ್ಟು ಬಿಟ್ಟಿದ್ರು. ಅದ್ರ ಸಂಬಂಧ ನಾವು ನಡ್ಕೊತ ಹೋಗಬೇಕಂತ ಹೇಳಿ ರಿಕ್ಷಾಕ್ ಹೊಂಟದಿವು. ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವು. ಎಲ್ಲಾರು ನಮ್ಮನ್ನ ಬಿಟ್ಟು ಮುಂದೆ ಹೊಂಟಿದ್ರು. ಆದ್ರ ನಾವು ವಿನೋದ್ ಸಾವ್ಕಾರ ನಡ್ಕೋತ ಅವ್ರು ಮುಂದ್ ಹೋಗೋರು ಹೋಗ್ಲಿ, ನಾವ್ ಹಿಂದ ಆರಾಮ್ಸೆ ಹೋಗುನು ಅಂತ ಹೇಳಿ ಸಾವ್ಕಾಸ ಬಿಟ್ಟಿವ್. ನಾವ್ ಯಾರ ಮಂದಿ ಅಷ್ಟೊಂದ್ ಮಂದಿರಲ್ಲ, ನಾವ ಅಷ್ಟಪ್ಪ ಇಂತ ಇದ್ರಾಗ ಮಂದವ್ರ ಅಂದ್ರ ಅಂತೇಳಿ ನಾವ ತಿಳಿದಿದ್ರ ಮುಂದ್ ನೋಡ್ರಿ ಮಂದಿ ನೋಡಿ ನಾವು ಗಾಬರಿ ಆಗಿಬಿಟ್ಟಿವು. ಇಲ್ಲೇ ಕಾಯಿ ಹೊಡೆದ ಎಲ್ಲಾರು ಸ್ಟಾರ್ಟ್ ಮಾಡ್ತಾರ ನಡೆಯುವುದು. ಇಲ್ಲಿ ಹಿಡ್ದ 3550 ಕಟ್ಟಿ ಅದಾವ. ಅದ್ರ
ಕಟ್ಟೆನೋ ಕಡಿಮೆ ಅದಾವು ಬರ್ಬರ್ತ ಒಂದು ಸ್ವಲ್ಪ ಪ್ಲೇನ್ ಹಾದಿ ಒಟ್ಟ ಕಟ್ಟಿ ಪ್ಲೇನ್ ಹಾದಿ ಎಲ್ಲ ಹಿಡ್ದಾನ 11 ಕಿಲೋಮೀಟ್ರ್ ಆಗುತ್ತೆ. ಭಕ್ತರು ಹೆಚ್ಚಿನ ಪ್ರಮಾಣದಾಗ ಬಂದಿದ್ರು. ಗೋವಿಂದ ಹರೇ ಗೋವಿಂದ ಅಂದ್ರೆ ಎಲ್ಲ ಶಾಲಾ ಕಾಲೇಜುಗಳು ರಜೆ ಇದ್ದು ಎಲ್ಲ ಪ್ರವಾಸಕ್ಕೆ ಬಂದಾರತ್ ನಾವು ಮಾಡಿದ್ವಿ. ಇಲ್ಲ ಕಂಟಿನ್ಯೂ ಇಷ್ಟು ಜನ ಇರತ್ತಾರಂತ. ಇಲ್ಲಿ ಕೃಷ್ಣನ ದೇವಸ್ಥಾನ ಐತಿ. ಆಕಳ ಎಲ್ಲ ಇದ್ದು ಅವನು ವಿಡಿಯೋ ಮಾಡಾಕ್ತಿದ್ವಿ. ವಿಡಿಯೋ ಮಾಡೋದು ಅಲಾವಿಲ್ಲ ಅಲ್ಲಿ. ಅದಕ್ಕಾಗಿ ನಾವು ವಿಡಿಯೋ ಮಾಡಾಕ್ತಿದ್ವು. ಅವ್ರು ಅಲ್ಲಿ ಅವ್ರ ಆಡಳಿತ ಮಂಡಳ ಅವ್ರು ಹೇಳ್ರು ವಿಡಿಯೋ ಮಾಡೋದು ತಪ್ಪತ್ತೈತಿ ಹೇಳಿ, ಅದಕ್ಕೆ ನಾವು ವಿಡಿಯೋ ಮಾಡೋದು ಬಿಟ್ಟು. ಇಲ್ಲಿ ಕೆಲವೊಂದು ಸ್ಥಳದಲ್ಲಿ ವಿಡಿಯೋ ಮಾಡೋದು ಇರಂಗಿಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಕಷ್ಟನ ಐತಿ ವಿಡಿಯೋ ಮಾಡೋದು. ತಪ್ಪಿದಲ್ಲಿ ಕ್ಷಮೆ ಇರಲಿ. ವೆಂಕಟರಮಣಂ ಗೋವಿಂದ ಕಾಲು ಬಿದ್ದ ಹತ್ತನ. ನಮ್ಮ ಆಂಜನೇಯನ ದರ್ಶನ ಆಗಿಬಿಡ್ತಿ ಒಟ್ಟ. ಇಲ್ಲಿ ಎಲ್ಲ ಬ್ಯಾಗ್ನಾಗ ಏನೇನೋ ಒಂದು ಚೆಕ್ ಹಾಕವು. ವಿಶೇಷ ನೀರಿನ ಬಾಟಲ್ ಎಲ್ಲ ಒಯ್ಯಂಗಿಲ್ಲ, ಆದರೂ ತರ್ತಾರ. ನೀರಿನ ಬಾಟಲ್ ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ. ಅವು ಚಪ್ಪಲು ಎಲ್ಲ ಬ್ಯಾಗ್ನಾಗ ಇಡಬೇಕು. ಇಲ್ಲಿ ಬಂದು ನಮ್ಮ ಹುಡುಗರು ದೇವ್ರಿಗೆಲ್ಲ ಬೇಡ್ಕೊಂಡು ಮಾತು ನಡೆಯಾಕತ್ರು. ಪ್ರತಿಯೊಬ್ರು ಏನ ಬೇಡ್ಕೊಂಡ್ರು. ಇವ್ರು ಏನು ನಾವೆಲ್ಲ ಹೋಗಿದ್ವಿ, ಇವ್ರದ್ದು ಮದುವೆ ಆಗ್ಲತ್ತ ಹೇಳೇ ಬೇಡ್ಕೊಂಡರು. ಮತ್ತೊಂದು ಏನು ಬೇಡ್ಕೊಂಡದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕದ ಕಾಣಿತಾಳ ಬರೇ ಒಟ್ಟ ಮ್ಯಾಲ ಹೋಗಿ ದರ್ಶನ ಆಗ್ತಾನ. ಏನಿಲ್ಲಪ್ಪ ತಿಮ್ಮಾಪ್ರೆ ಬರ್ಬೇಕು ಒಂದು, ಯಾಕೆ ನಮ್ಮದಾರಿ ತಿಳ್ಬೇಕು ಒಂದು. ಜಿಂಕಾಲೆ ಜಿಂಕ ಬರೀ ಇಂಥದೆಯ. ಇಲ್ಲಿ ಪಾದಯಾತ್ರೆ ಮಾಡೋರಿಗೆ ಏನೂ ತೊಂದರೆ ಇಲ್ಲ. ಫಿಲ್ಟರ್ ನೀರ ಮತ್ತು ಟಾಯ್ಲೆಟ ಬಾತ್ರೂಮ ಏನೂ ರಾಕ್ ಇಲ್ದನ ಎಲ್ಲ ಫಸ್ಟ್ ಇಟ್ಟಾರ. ನಮಗೆ ಏನೋ ಕೂಲ್ ಡ್ರಿಂಕ್ಸ ಅಥವಾ ಫ್ರೂಟ್ಸ ಎಲ್ಲ ಏನಾರೇ ಬೇಕಾದ್ರೆ ರೊಕ್ಕ ಕೊಟ್ಟು ತಗೋಬೋದು. ವಿಶೇಷ ಪಾದಯಾತ್ರೆ ಮಾಡೋರಿಗೆ ಅಷ್ಟೇ ಅಲ್ದನು ಒಟ್ಟು ಇಲ್ಲಿ ತಿರುಪತಿಗೆ ಬರೋರಿಗೆ ಯಾರಿಗೂ ಯಾವುದು ಟಾಯ್ಲೆಟ ಬಾತ್ರೂಮ್ದಾಗಲಿ ಫಿಲ್ಟರ್ ನೀರಿನಾಗಲಿ ಯಾವುದೇ ಥರ ತೊಂದರೆ ಇಲ್ಲ. ಎಲ್ಲ ಥರ ಅನುಕೂಲ ಅದ. ಎಂತೂ ಹರಸಾಸ್ಪಟ ಗಾಳಿ ಗೋಪುರಕ್ಕೆ ಬಂದಿವು. ಗಾಳಿ ಗೋಪುರಕ್ಕೆ ಬರೋಟಿಗೆನ ನಮ್ಮದ ಗಾಳಿ ಗಂಧ ಎಲ್ಲ ಮುಗ್ದೇ ಇತ್ತು. ಅಲ್ಲಿಗೆ ತಿಮ್ಮಪ್ಪ ಯಾವಾಗ ಭೇಟಿ ಹಾಕೊಂಡಂಗೆ ಆಗಿಬಿಟ್ಟಿತ್ತು. ಇಲ್ಲಿ ಗಾಳಿ ಗೋಪುರ ದಾಟಿದ ಬಳಕ ಸ್ವಲ್ಪ ಚಲೋ ಎಲ್ಲ ರೋಡು ಸ್ವಲ್ಪ ಚಲೋ ಐತಿ. ಗಾಳಿ ಗೋಪುರಕ್ಕೆ ಬರ್ಬೇಕಾದ್ರೂ ಸ್ವಲ್ಪ ಕಷ್ಟ ಆಕೈತಿ. ಅಂದ್ರೆ ಸ್ಟೆಪ್ಸ್ ಇಲ್ಲೇ ಹೆಚ್ಚದಾವ. ಮುಂದೆ ಹೋದಂಗ ಪ್ಲೇನ್ ರೋಡ್ ಹೆಚ್ಚು ಬರ್ತೈತಿ. ಇನ್ನು ಹೋಗ್ನ ನೋಡ್ ಬಾ. ಈಗ ಏನ್ ಮಾಡವ? ಈಗ ಹೋಗ ಹಿಂಗ ಹೋಗೋದು ಹೋಗ್ನಾವ ಮನುಷ್ಯ ಇದೆ ಇದು ಅಂಜನಾದ್ರಿ. ಇನ್ನು ತಿರುಮಲ 4 ಕಿಲೋಮೀಟ್ರ್ ಉಳಿತೈತಿ ಮುಂದೆ. ಇದು ಅಂಜನಾದ್ರಿ ಹನುಮಪ್ಪನ ವಿಗ್ರಹ ಒಂದು ಐತಿ ಇಲ್ಲಿ. ಅದಕ್ಕೆಲ್ಲ ನಮಸ್ಕಾರ ಮಾಡಿ ಕಾಲು ಬಿದ್ದ ಮಾತು ಮುಂದೆ ಹೊಂಟಿವಿ ನಾವು. ಶ್ರೀನಿವಾಸ ಗೋವಿಂದ ವೆಂಕಟರಮಣಂ ಗೋವಿಂದ ಗೋವಿಂದ ಹರೇ ಗೋವಿಂದ ವೆಂಕಟರಮಣ ಗಾಳಿ ಗೋಪುರ ಬರಂತೆ
ಅಲ್ಲಿ ಮೊಳಕಾಲ್ಲೆ ಕಟ್ಟಿ ಹತ್ತದು. ಯಾಕಂದ್ರೆ ನಾವು ಮನುಷ್ಯನಾಗ ಅನ್ಕೊಂಡ್ ಹತ್ತಿರ ಆಕೈತಿ ಅನ್ನೋದು ಒಂದು ನಂಬಿಕೆ ಐತಿ. ನಾವು ನಮ್ಮ ಮನುಷ್ಯನಾಗ ಅನ್ಕೊಂಡ ಹತ್ತಿದೆವು. ಏನಿಲ್ಲ, ಆರೋಗ್ಯ ಆಯಾಸ ಆದಷ್ಟು ಚಲೋ ಕೂಡ್ಲಿ ಅಂತೇಳಿ ಅನ್ಕೊಂಡ ನಾವು ಒಂದು 5 ಕಟ್ಟಿ ಹತ್ತಿದೆವು. ಹಂಗೆ ಮುಂದೆ ಬಂದೆವು. ಅಂದ್ರೆ ಭಾರಿ ಎಂಜಾಯ್ಮೆಂಟ್ ಅಂತ ಭಾರಿ ಐತಿ. ಯಾರ ಬಂದ್ರು ಫ್ರೆಂಡ್ಸ್ ಜೊತೆ ಬರ್ರಿ, ಫುಲ್ ಎಂಜಾಯ್ಮೆಂಟ್ ಆಗೈತಿ. ಹಂಗೆ ಇಲ್ಲಿ ಬಂದ ಕೂಡಲೇ ನಾವು ಒಂದು ಎಂಟ್ರಿಗೇನೋ ಒಂದು ಫುಲ್ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ನನ್ನ ಹೆಸರಲ್ಲೇ ಒಂದು ಹೋಟೆಲ ತೆಗೆದು ಬಿಟ್ಟಾರ ಇಲ್ಲಿ. ಜನ್ಮಕ್ಕೆ ಹೋಗೋ ನಮ್ಮ ದೇಶ ರೀ ನಾವು ಕೊಟ್ಟಿ ಏನೋ ಏನು ಊಟ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ. ತಿರುಮಲಕ್ಕೆ ಬಂದ ಕೂಡಲೇ ಎಂಟ್ರೆನ್ಸ್ಕನ ತಿರುಪತಿ ಮೂರ್ತಿ ಐತಿ. ಫೋಟೋ ಹೊಡ್ಕೊಳ್ಳೋರೆಲ್ಲ ವಿಶೇಷ ಚಿಲ್ಲೆ ಹೊಡ್ಕೋತಾರ. ನಾವು ಮುಂದೆ ಹೋಗೋನು. ಈಗ ಪ್ರೀ ದರ್ಶನಕ್ಕೆ ಪಾಳೆ ಹಚ್ಚಾಕ ಹೊಂಟದ ನಾವು ಪಾಳೆ ಭಾಳ ಇರ್ತಾವ. ಪೈಲ ಪಾದಯಾತ್ರೆ ಮಾಡಿದವ್ರಿಗೆ ವೇಟಿಂಗ್ ಅವರ ಕಡಿಮೆ ಇತ್ತು. ಆದರೆ ಈಗ ಹಂಗಿಲ್ಲ. ಪಾದಯಾತ್ರೆ ಮಾಡಲಿ, ಡೈರೆಕ್ಟ್ ಬಸ್ಗೆ ಬರಲಿ, 8 ರಿಂದ 12 ತಾಸು ವೇಟಿಂಗ್ ಮಾಡಬೇಕು. 12 ತಾಸು ಆಗ್ಬೋದು, ಅದರ ಹೆಚ್ಚು ಆಗ್ಬೋದು. ಏನೋ ವೇಟಿಂಗ್ ಮಾಡಿಲ್ಲ ಅಂದ್ರೂ 2 ತಾಸು ವೇಟ್ ಮಾಡಬೇಕು. ಪೈಲ ಹಂಗಿರ್ಲಿಲ್ಲ. ಪಾದಯಾತ್ರೆ ಮಾಡಿ ಬಂದ್ರಂದ್ರೆ ಅವ್ರಿಗೆ 4 ತಾಸು ಅಥವಾ 5 ತಾಸು ಲಾಸ್ಟ್ ಇತ್ತು. ಆದರೆ ಈಗ ಹಂಗಿಲ್ಲ. 8 ರಿಂದ 12 ತಾಸುವರೆಗೂ ಪಾದಯಾತ್ರೆ ಮಾಡೇ ಬರಲಿ, ಏನು ಡೈರೆಕ್ಟ್ ಬರಲಿ. ಅದ್ರ ಹೆಚ್ಚು ಆಗ್ಬೋದು, ಅದ್ರ ಕಡಿಮೆನೂ ಆಗ್ಬೋದು. ಈಗ ಪಾಳೆ ಐತಿ. ನಾವು ಪಾಳೆ ಹಚ್ಚಾಕತ್ತ ಹೇಳಿ ಮುಂದೆ ಹೊಂಟಿವು. ಇಲ್ಲಿ ಫೋನ ಬ್ಯಾಗ್ ಎಲ್ಲ ತಗೊಂಡ್ರಂದ್ರೆ ಮುಗಿದು ಹೋಯ್ತು. ಇನ್ನು ಫೋನ್ ಎಲ್ಲ ಇಲ್ಲೇ ಪ್ಯಾಕ್ ಹಾಕವ. ಹಂಗೆ ಇಲ್ಲಿ ನಮ್ಮದು ಫೋಟೋ ಹೊಡ್ಕೊಂಡ ಒಂದು ಚೀಟಿ ಕೊಡ್ತಾರ. ಲಡ್ಡು ದರ್ಶನ ಮಾಡಿದಕ್ಕೊಂದು ಫ್ರೀ ಲಡ್ಡು. ನಮಗೆ ಎಕ್ಸ್ಟ್ರಾ ಬೇಕಾದ್ರೆ 50 ರೂಪಾಯಿ ಒಂದು ಲಡ್ಡು, 200 ರೂಪಾಯಿಗೆ ದೊಡ್ಡ ಲಡ್ಡು ಅಂತೇಳಿ ಬರುತ್ತೆ. ತಗೋಬೋದು ನಾವು. ಅಲ್ಲಿ ಫೋನ್ ಪ್ಯಾಕ್ ಅದು ಅಂದ್ರೆ ಮುಂದೆ ನಮಗೆ ದರ್ಶನ ಮಾಡಿ ತಿರುಗಿ ಬರುತ್ತಾನ ಫೋನ್ ಸಿಗಂಗಿಲ್ಲ. ಅದಕ್ಕೆ ಮುಂದಿನ ವಿಡಿಯೋ ಯಾವುದು ಮಾಡಿಲ್ಲ. ಈಗ ಬೆಳಗ್ಗೆ ಎದ್ದ ನಾವು ಮುಡಿ ಕೊಡಾಕಂತ ಹೊಂಟದಿವು. ಹೋಗಿ ಏನು ಮುಡಿ ಕೊಟ್ಟ ಮತ್ತು ರಿಟರ್ನ್ ಬರೋನು. ತಮ್ಮಡು ಒಬ್ಬ ಮುಡಿ ಕೊಡಾಕ್ತಾನೆ. ಅವ್ದಾದ ಕೂಡಲೇ ಪಾಳೆ ನಂದ ಐತಿ. ನಾನು ಈಗ ಎಲ್ಲ ಸಜಾಗಿ ನಿಂತಾನೆ. ಯಾರು ಇವರೆಲ್ಲ? ಅಣ್ಣ, AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಇನ್ನು ಮುಂದಿನ ವಿಡಿಯೋದಾಗ ಸಿಗೋಣ ಆದಷ್ಟು ಬೇಗ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.